Hello guys, welcome back to my YouTube channel. ಸೊ ಇವತ್ತೊಂದು ಹೊಸ ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡಲಿಕ್ಕಿದ್ದೇನೆ. ಅದು ಯಾವ ಪ್ರಾಡಕ್ಟ್ ಅಂತ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗ್ತದೆ. ಯಾವ ಪ್ರಾಡಕ್ಟು, ಎಷ್ಟು ಪ್ರೈಸ್ ಆಯಿತು, ಎಲ್ಲಿಂದ ತರಿಸಿದೆ ಅಂತ. ಸೊ ಈ ವಿಡಿಯೋ ಮಾಡುವ ಮೊದಲು ನಾನು ಒಬ್ಬರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ನನ್ನ ಫ್ರೆಂಡಿಗೆ, ಅದೇ ರೀತಿ ಅವಳ ಹಸ್ಬೆಂಡಿಗೆ ಕೂಡ. ಯಾಕೆಂದರೆ ಅವರು ಈ ಪ್ರಾಡಕ್ಟನ್ನು ತರೋದಿಲ್ಲ ಅಂದಿದ್ದರೆ ಅಬ್ರಾಡಿಂದ ನನಗೆ ಈ ಪ್ರಾಡಕ್ಟ್ ಇಷ್ಟು ಬೇಗ ಸಿಗ್ತಾನೂ ಇರಲಿಲ್ಲ, ಅಥವಾ ನಾನು ತಗೊಳ್ಳೋ ಪ್ಲ್ಯಾನ್ ಮಾಡ್ತಿದ್ನೋ ಅದು ಕೂಡ ಗೊತ್ತಿಲ್ಲ. ಸೊ ಮೇಯ್ನಾಗಿ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಫ್ರೆಂಡ್ ಹಾಗೂ ಅವಳ ಹಸ್ಬೆಂಡಿಗೆ. ಸೊ ಅವರು USA ಇಂದ ಈ ಪ್ರಾಡಕ್ಟ್ ತಂದಕ್ಕೆ. ಹೌದು, ಈ ಪ್ರಾಡಕ್ಟನ್ನು ನಾನು ತರಿಸಿದ್ದು USA ಇಂದ. ಯಾಕೆಂದರೆ ಇಂಡಿಯಾದಲ್ಲಿ ಸ್ವಲ್ಪ ಪ್ರೈಸ್ ನೋಡಿದರೆ ಸ್ವಲ್ಪ ಜಾಸ್ತಿ ಇದೆ, USA ಅಲ್ಲಿ ತುಂಬ ಕಡಿಮೆ ಇತ್ತು. ಪ್ಲಸ್ ಬ್ಲ್ಯಾಕ್ ಫ್ರೈಡೇ ಅಂತೆ, ಈ ನ್ಯೂ ಇಯರ್ ಎಂಡ್ ಆ ರೀತಿ ಎಲ್ಲ ಕೆಲವು ಸೇಲ್ಸ್ ಇರೋದ್ರಿಂದ ನನಗೆ ತುಂಬ ಪ್ರೈಸ್ ಕಮ್ಮಿಯಲ್ಲಿ ಸಿಕ್ಕಿತ್ತು. ಸೊ ಅವರ ಹೆಲ್ಪ್ ಇಲ್ಲದೆ ನಾನು ಈ ಪ್ರಾಡಕ್ಟ್ ತಗೊಳ್ಳಿಕ್ಕೆ ಆಗ್ತಿರಲಿಲ್ಲ. ಸೊ ನನ್ನದೊಂದು ಡ್ರೀಮ್ ಇದ್ದದ್ದು ಈ ಪ್ರಾಡಕ್ಟ್ ತಗೊಳ್ಬೇಕಂತ. ಸೊ ಈ ಡ್ರೀಮ್ ಫುಲ್ಫಿಲ್ ಆಗಿದೆ. ಸೊ ಇದು ಯಾವ ಪ್ರಾಡಕ್ಟ್ ಏನಿದೆ ಅಂತ ನಾನು ತೋರಿಸ್ತೇನೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನೋಡ್ಬೋದು, ಫುಲ್ ಪ್ಯಾಕೇಜೇ ಇದೆ, ಒಂದು ಬಾಕ್ಸ್. ತುಂಬ ಖುಷಿ ಆಗ್ತಾ ಉಂಟು. ತುಂಬ ಜನರದ್ದು ಡ್ರೀಮ್ ಇರ್ತದೆ ಈ ಥರ ಕೆಲವು ಪ್ರಾಡಕ್ಟನ್ನು ತಗೊಳ್ಬೇಕಂತ. ಸೊ ನಂದು ಕೂಡ ತುಂಬ ಟೈಮಿಂದ ಡ್ರೀಮ್ ಇತ್ತು. ಪ್ಲಸ್ ಕನ್ಫ್ಯೂಷನಲ್ಲಿ ಕೂಡ ಇದ್ದೆ ಯಾವುದು ತಗೊಳ್ಳೋದು ಅಂತ. ಸೊ ಫೈನಲಿ ನಂದು ಒಂದು ಡ್ರೀಮ್ ಕಂಪ್ಲೀಟ್ ಆಯಿತು. ಡ್ರೀಮ್ ಕಂಪ್ಲೀಟ್ ಮಾಡಲಿಕ್ಕೆ ಕೆಲವರು ಒಬ್ಬರು ಇದ್ದಾರೆ ಹೆಲ್ಪ್ ಮಾಡಿದವರು ಕೂಡ, ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಪ್ರೀವಿಯಸ್ಲಿ ನನ್ನ ಹತ್ರ ಇದ್ದದ್ದು GoPro ನೋಡ್ಬೋದು, GoPro Hero 7 ಬ್ಲ್ಯಾಕ್ ಇದ್ದದ್ದು. ಸೊ ಇದೇನಾಯ್ತು ಅಂದರೆ, ನಾವು ಫ್ರೆಂಡ್ಸ್ ಎಲ್ಲ ತಿರುಗಾಡ್ಲಿಕ್ಕೆ ಹೋದಾಗ ನೀರಿನಲ್ಲಿ ಬಿತ್ತು. ಸೊ ಇಲ್ಲಿ ನೋಡ್ಬೋದು, ಸ್ವಲ್ಪ ಇಲ್ಲಿ ಓಪನ್ ಇದ್ದ ಕಾರಣ ಸೊ ನೀರು ಒಳಗೆ ಹೋಗಿ ವಾಟರ್ ಡ್ಯಾಮೇಜ್ ಆಯಿತು. ಅದರ ನಂತರ ಆನ್ ಆಗ್ತದೆ, ಬಟ್ ಒಂದೊಂದು ಸರ್ತಿ ಮಿಸ್ಬಿಹೇವ್ ಅಂತ ಹೇಳ್ಬೋದು, ಆ ರೀತಿ. ಸೊ ಇವಾಗ ನೋಡ್ಬೋದು, ಜಸ್ಟ್ ಡಿಸ್ಪ್ಲೇ ಬರ್ತದೆ, ಎಲ್ಲ ವರ್ಕ್ ಆಗ್ತದೆ, ಟಚ್ ಎಲ್ಲ ವರ್ಕ್ ಆಗ್ತದೆ. ಬಟ್ ಏನಂದರೆ ಇದು ಕ್ಯಾಮರಾನೇ ವರ್ಕ್ ಆಗ್ತಾಯಿಲ್ಲ. ಸ್ವಲ್ಪ ಟೈಮ್ ಹಿಂದೆ ಏನಂದರೆ ಕ್ಯಾಮರಾ ವರ್ಕ್ ಆಗ್ತಿತ್ತು, ಎಲ್ಲ ವರ್ಕ್ ಆಗ್ತಿತ್ತು, ಬಟ್ ಆಗಾಗ ನಿಮಗೆ ಆಫ್ ಆಗ್ತಾ ಇದ್ದದ್ದು. ಸೊ ಇವಾಗ ಈ ಕಂಡೀಷನಲ್ಲಿದೆ. ನೋಡುವ, ಯಾವಾಗಾದರೂ ಸರಿ ಆಗ್ತದೆ ಅಂದರೆ ಸರಿ ಆಗ್ಬೋದು. GoProವನ್ನು ರೀಪ್ಲೇಸ್ ಮಾಡೋದಂದರೆ ನಾನು GoProವನ್ನೇ ತಗೊಳ್ಳುವಂತ ಯೋಚಿಸ್ತಿದ್ದೆ. ಬಟ್ ಏನಂದರೆ ಜಾಸ್ತಿಯಾಗಿ ಟ್ರಾವೆಲ್ ಮಾಡೋದಿಲ್ಲ, ಮೋಟೋ ವ್ಲಾಗ್ಸ್ ಮಾಡೋದಿಲ್ಲ. ಸೊ ನಾನು ಹೀಗೇ ನಾರ್ಮಲ್ ಟ್ರಾವೆಲ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರುವಾಗ ಜಸ್ಟ್ GoProಯಿಂದ ಒನ್ ವ್ಯೂ ಮಾತ್ರ ಸಿಗ್ತದೆ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಇರಬೇಕಂತ ನಾನು ಏನು ಮಾಡಿದೆ ಅಂದರೆ, ತುಂಬ ವೀಡಿಯೋಸ್ ಎಲ್ಲ ನೋಡಿದೆ, ಯೂಟ್ಯೂಬಲ್ಲಿ ರಿಸರ್ಚ್ ಮಾಡಿದೆ. ಸೊ ಆವಾಗ ನನಗೆ ಒಳ್ಳೆ ಸಜೆಷನ್ಸ್ ಬಂದದ್ದು Insta360. ಸೊ 360 ವೀಡಿಯೋಸಲ್ಲಿ ನೋಡ್ಬೋದು, ತುಂಬ ಡಿಫ್ರೆಂಟ್ ಆ್ಯಂಗಲ್ ಆಫ್ ವ್ಯೂ ಇಂದ ನಿಮಗೆ ನೋಡ್ಬೋದು ವೀಡಿಯೋಸು. ರೀತಿ ವೀಡಿಯೋಸನ್ನು ಎಡಿಟ್ ಕೂಡ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ತಗೊಂಡೆ Insta360 X3. ಸೊ Insta360ದ್ದು 360 ವೀಡಿಯೋದಲ್ಲಿ ಬರೋದು ಲೇಟೆಸ್ಟ್ ಅಂದರೆ X3. ಇದರ ನಂತರ 1 ಇಂಚ್ ಸೆನ್ಸರ್ ಇದಂತ ಬರ್ತದೆ, Insta360 1 ಇಂಚ್ ಅಂತ. ಸೊ ಅದು ತುಂಬ ಪ್ರೈಸ್ ಹೈ, ಪ್ಲಸ್ ಅದು ವಾಟರ್ ರೆಸಿಸ್ಟೆಂಟು ಇಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ Insta360 ತಗೊಂಡೆ. ಸೊ ಇದೊಂದು ನನ್ನದು ಡ್ರೀಮ್ ಅಂತ ಹೇಳ್ಬೋದು. ನೋಡುವ, ಇದೇ ರೀತಿ ಇನ್ನೂ ಕೆಲವು ಡ್ರೀಮ್ಸ್ ಇದೆ, ಅದು ಯಾವಾಗ ಫುಲ್ಫಿಲ್ ಆಗ್ತದಂತ. ಸೊ ಯೂಟ್ಯೂಬಿಗೆ ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡ್ತಾ ಇದ್ದರೆ, ಅದೇ ರೀತಿ ಒಳ್ಳೊಳ್ಳೆ ವ್ಯೂಸ್ ಬರ್ತಾ ಇದ್ದರೆ ಇನ್ಕಮ್ಮು ಬರ್ತದೆ. ಸೊ ಇನ್ಕಮ್ ಬಂದಾಗ ಇಂಥ ಪ್ರಾಡಕ್ಟ್ಸ್ ತಗೊಳ್ಳಿಕ್ಕೆ ಈಸಿ ಕೂಡ ಆಗ್ತದೆ. ಸೊ ನೋಡುವ, ಈ Insta360 X3 ಬಾಕ್ಸ್ ಒಳಗೆ ಏನೆಲ್ಲ ಕಂಟೆಂಟ್ ಸಿಗ್ತದಂತ. ಸೊ ಇದರ ಹೈಲೈಟೆಡ್ ಫೀಚರ್ಸ್ ನಿಮಗೆ ನೋಡ್ಬೋದು, ಇಲ್ಲೇ ಬರೆದಿದೆ. ಸೊ Insta360 ಮಾತ್ರ ತಗೊಳ್ಳಿಲ್ಲ, ಇದಕ್ಕೆ ಒಂದು ಏನು ಬೇಕಂದರೆ, ನಿಮಗೆ ಡ್ರೋನ್ ಲೈಕ್ ವೀಡಿಯೋಸ್ ಎಲ್ಲ ತೆಗೆಯೋದಾದರೆ ನಿಮಗೆ ಆವಾಗ ಒಂದು ಸೆಲ್ಫಿ ಸ್ಟಿಕ್ ಬೇಕು. ಅದಕ್ಕೆ ಸೆಲ್ಫಿ ಸ್ಟಿಕ್ ಅಂತ ಸಿಗ್ತದೆ. ನೋಡ್ಬೋದು, ಇದು ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್. ಸೊ ಇದನ್ನು ಕೂಡ ತಗೊಂಡಿದ್ದೇನೆ. ಇದು ತುಂಬ ಎಕ್ಸ್ಟೆಂಡ್ ಕೂಡ ಆಗ್ತದೆ. ಸೊ ನೋಡ್ಬೋದು, ಇಷ್ಟು ಚಿಕ್ಕದೇ ಇದೆ, ಬಟ್ ಇದನ್ನು ಎಕ್ಸ್ಟೆಂಡ್ ಮಾಡಿದರೆ ತುಂಬ ಉದ್ದಾಗ್ತದೆ. ನೋಡ್ಬೋದು, ಈ ವಿಡಿಯೋ ಫ್ರೇಮಲ್ಲಿ ಬರಲಿಕ್ಕಿಲ್ಲ. ಸೊ ನೋಡ್ಬೋದು, ಇಷ್ಟು ಎಕ್ಸ್ಟೆಂಡ್ ಆಗ್ತದೆ. ಸೊ ಒಂದು ಎಕ್ಸ್ಟೆಂಡೆಡ್ ಸೆಲ್ಫಿ ಸ್ಟಿಕ್ಕನ್ನು ಪರ್ಚೇಸ್ ಮಾಡಿದ್ದೇನೆ. ಯಾಕಂದರೆ Insta360 ತಗೊಂಡ ನಂತರ ಎಕ್ಸ್ಟೆಂಡೆಡ್ ಸೆಲ್ಫಿ ಸ್ಟಿಕ್ ಕೂಡ ಬೇಕಾಗ್ತದೆ. ಆ್ಯಸ್ ಎ ಮೋಟರ್ ಸೈಕಲ್ ಬಿಡುವವನು, ಟ್ರಾವೆಲ್ಗೆ ಹೋಗೋವನು, ಅವರಿಗೆ ಮೇಯ್ನಾಗಿ ಬೇಕಿರೋದು ಕೆಲವು ಮೌಂಟ್ಸ್. ಸೊ ಅದಕ್ಕೋಸ್ಕರ ಮತ್ತೊಂದು ತಗೊಂಡದ್ದು ನಾನು ಅಂದರೆ ಮೋಟರ್ ಸೈಕಲ್ ಬಂಡಲ್. ಸೊ ಇದರಲ್ಲಿ ತುಂಬ ಆಕ್ಸೆಸರೀಸ್ ಬರ್ತದೆ, ಬೈಕ್ ಮೌಂಟ್ ಮಾಡಲಿಕ್ಕೆ, ಹೆಲ್ಮೆಟಿಗೆ ಮೌಂಟ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ನಾನು ಮೋಟರ್ ಸೈಕಲ್ ಬಂಡಲ್ ಕೂಡ ಪರ್ಚೇಸ್ ಮಾಡಿದೆ. ಸೊ ಇದೆಲ್ಲ ನನಗೆ ತುಂಬ ಕಮ್ಮಿ ಪ್ರೈಸಿಗೆ ಸಿಕ್ಕಿದ್ದು. ಸೊ ಅದಕ್ಕೋಸ್ಕರ ನಾನು ಎಲ್ಲ ತಗೊಂಡೆ.
ಪ್ಲಸ್ ನಾನು ಒಂದೊಂದು ಪ್ರಾಡಕ್ಟನ್ನು ಇಂಡಿಯಾದಲ್ಲಿ ಪರ್ಚೇಸ್ ಮಾಡೋದಂತ ಇದ್ದರೆ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿಗೆ ಬರ್ತದೆ. ಸೊ ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ತುಂಬ ಪ್ರಾಡಕ್ಟನ್ನು ಒಟ್ಟಿಗೆ ಪರ್ಚೇಸ್ ಮಾಡಿದೆ, ಆವಾಗ ತುಂಬ ಡಿಸ್ಕೌಂಟಲ್ಲಿ ಸಿಕ್ಕಿತ್ತು. ಸೊ Insta360 ಮೇನ್ ಪ್ರಾಬ್ಲಮ್ ನೋಡೋದಂದರೆ ಇದು ಲೆನ್ಸ್. ಸೊ ಏನಾಗ್ತದೆ ಅಂದರೆ ಲೆನ್ಸ್ ತುಂಬ ಹೊರಗಿರ್ತದೆ, ನಿಮಗೆ ಟೇಬಲ್ ಮೇಲೆ ಇಡಲಿಕ್ಕೂ ಕಷ್ಟ. ಅದೇ ರೀತಿ ಟ್ರಾವೆಲ್ ಮಾಡುವಾಗ ಇದಕ್ಕೆ ಕೇಸ್ ಎಲ್ಲ ಹಾಕಬೇಕಾಗ್ತದೆ. ಲೆನ್ಸ್ ಸ್ಕ್ರ್ಯಾಚಸ್ ಆದರೆ ಏನಾಗ್ತದೆ ಅಂದರೆ ನಿಮಗೆ ಫುಟೇಜಸ್ ಕ್ಲಿಯರ್ ಆಗಿ ಬರೋದಿಲ್ಲ. ಕ್ಲಿಯರ್ ಸ್ಟಿಚ್ ಅಂದರೆ ಎರಡು ಲೆನ್ಸ್ ಇರೋದ್ರಿಂದ ಏನಂದರೆ ಲೆಫ್ಟ್ ಆ್ಯಂಡ್ ರೈಟ್ ಸೈಡಿದ್ದು ಏನು ಫುಟೇಜಸ್ ಇದೆ ಎರಡು ಮರ್ಜ್ ಆಗ್ತದೆ. ಸೊ ಒಂದು ವೇಳೆ ಸ್ಕ್ರ್ಯಾಚಸ್ ಇದ್ದರೆ ಏನಾಗ್ತದೆ ಅಂದರೆ ಫುಟೇಜಸ್ ಪ್ರಾಪರಾಗಿ ಮರ್ಜ್ ಆಗಿ 360 ವೀಡಿಯೋಸ್ ಬರೋದಿಲ್ಲ. ಸೊ ಸ್ಕ್ರ್ಯಾಚಸ್ ಹಾಕೋದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನೊಂದು Insta360 ಲೆನ್ಸ್ ಗಾರ್ಡ್ ಅಂತ ಬರ್ತದೆ. ಸೊ ಸ್ಟಿಕ್ಕಿ ಲೆನ್ಸ್ ಸೊ ಆಲ್ರೆಡಿ ಹಾಕಿದ್ದೇನೆ ನೋಡ್ಬೋದು. ಸೊ ಈ ಸ್ಟಿಕ್ಕಿ ಲೆನ್ಸನ್ನು ಕೂಡ ತಗೊಂಡು, ಯಾಕಂದರೆ ಸ್ಕ್ರ್ಯಾಚಸ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಸ್ಟಿಕ್ಕಿ ಲೆನ್ಸ್ ಕೂಡ ಇಂಪಾರ್ಟೆಂಟ್ ಆಗಿ. ಸೊ ಅದೇ ರೀತಿ ಇವಾಗ ಟ್ರಾವೆಲ್ಗೆಲ್ಲ ಹೋಗುವಾಗ ಏನಂದರೆ ಇದರಲ್ಲಿ ಒಂದು ಬ್ಯಾಟ್ರಿ ಇನ್ಬಿಲ್ಟ್ ಬರ್ತದೆ. ಸೊ ಒಂದು ಬ್ಯಾಟ್ರಿ ಇದ್ದರೆ ಸಾಕಾಗೋದಿಲ್ಲ, ಯಾಕಂದರೆ 1 ಅವರ್ ಆಲ್ಮೋಸ್ಟ್ 2 ಅವರ್ಸ್ ಅಂತ ಹೇಳ್ಬೋದು ಬ್ಯಾಟ್ರಿ ಬ್ಯಾಕಪ್ ನಾನು ನೋಡಿದ ರೀತಿ. ಸೊ ನಾರ್ಮಲ್ ಮೋಡ್ಸಲ್ಲಿ ಆಲ್ಮೋಸ್ಟ್ 1.5 2 ಅವರ್ಸ್ ತನಕ ಬ್ಯಾಟ್ರಿ ಬ್ಯಾಕಪ್ ಬರ್ತದೆ. ಸೊ ಟ್ರಾವೆಲಲ್ಲಿ ಚಾರ್ಜ್ ಮಾಡಲಿಕ್ಕೆಲ್ಲ ಕಷ್ಟ. ಸೊ ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಕೂಡ ಪರ್ಚೇಸ್ ಮಾಡಿದೆ. ಸೊ ಇದೆಲ್ಲ ಕಂಪ್ಲೀಟ್ ನಾನು ಬಂಡಲ್ ಥರ ಪರ್ಚೇಸ್ ಮಾಡಿದೆ. ಬ್ಯಾಟ್ರಿ ಆಗಲಿ, ಸೆಲ್ಫಿ ಸ್ಟಿಕ್, ಅದೇ ರೀತಿ ಮೋಟರ್ ಸೈಕಲ್ ಬಂಡಲ್ ಇದನ್ನೆಲ್ಲವನ್ನು ಪರ್ಚೇಸ್ ಮಾಡಿದೆ. ಸೊ ಇದು ಬ್ಯಾಟ್ರಿ ಕೂಡ ನನಗೆ ಆಲ್ಮೋಸ್ಟ್ ತುಂಬ ಕಮ್ಮಿ ಪ್ರೈಸ್ ಸಿಕ್ಕಿತ್ತು, ಆಲ್ಮೋಸ್ಟ್ 50% ಡಿಸ್ಕೌಂಟಲ್ಲಿ ಸಿಕ್ಕಿದೆ ಇಂಡಿಯನ್ ವ್ಯಾಲ್ಯೂಗೆ ಕಂಪೇರ್ ಮಾಡಿದರೆ. ಸೊ ಅದಕ್ಕೋಸ್ಕರ ನಾನು USA ಅನ್ನು ಡಿಸೈಡ್ ಮಾಡಿದೆ. ಫ್ರೆಂಡ್ ಒಬ್ಬರು ಅಲ್ಲಿ ಇರೋದ್ರಿಂದ ಅದು ಕೂಡ ಬೆನಿಫಿಟ್ ಆಯಿತು. ಸೊ ನನಗೆ ಬೇಕಾದ ಪ್ರಾಡಕ್ಟ್ಸನ್ನೊಂದು ತಗೊಂಡು ಬರಲಿಕ್ಕೆ. ಇದೇ ನೋಡ್ಬೋದು Insta360. ಇದರಲ್ಲಿ ತುಂಬ ರೀತಿ ಡಿಫ್ರೆಂಟ್ ಆ್ಯಂಗಲ್ಸ್ ಆಫ್ ವ್ಯೂಯಿಂದ ನಮಗೆ ವೀಡಿಯೋಸನ್ನು ನೋಡ್ಬೋದು. ಒಂದೇ ರೀತಿ ನಾನು ಹೀಗೆ ಇಟ್ಕೊಂಡ್ರೆ ಆಯಿತು, ವೀಡಿಯೋ ಮಾಡುವಾಗ ನನಗೆ ನನ್ನ ಫ್ರಂಟ್ ವ್ಯೂ ಬರ್ತದೆ, ಬ್ಯಾಕ್ ವ್ಯೂ ಬರ್ತದೆ, ಸೈಡಿನವ್ರದ್ದು ಬರ್ತದೆ. ಎಡಿಟಿಂಗ್ ಮಾಡುವಾಗ ನನಗೆ ಯಾವ ಸೈಡ್ ವ್ಯೂ ಬೇಕೋ ಅದನ್ನು ಯೂಸ್ ಮಾಡ್ಬೋದು. ಪ್ಲಸ್ ಇದರಲ್ಲಿ ಏನಂದರೆ ಸ್ವಲ್ಪ ಟಚ್ ನೋಡ್ಬೋದು. ಸೊ ಸ್ವಲ್ಪ ಡಿಸ್ಪ್ಲೇ ದೊಡ್ಡದು ಡಿಸ್ಪ್ಲೇ ಬರ್ತಾ ಉಂಟು. ಸೊ ಟಚ್ ಕೂಡ ಮಾಡಲಿಕ್ಕೆ ಈಸಿ, ಸೆಟ್ಟಿಂಗ್ಸಿಗೆಲ್ಲ ಹೋಗಲಿಕ್ಕೆ. ಅದೇ ರೀತಿ ಏನು ಕಾಣ್ತಾ ಇದೆ ನೋಡಲಿಕ್ಕೆ ಕೂಡ ಡಿಸ್ಪ್ಲೇ ಕೂಡ ದೊಡ್ಡದಿದೆ. ಕಂಪೇರ್ ಮಾಡಿದರೆ ಗೋಪುರಗೆ ನೋಡ್ಬೋದು ಸೈಜ್, ಮೇಯ್ನಾಗಿ ಸೈಜ್ ಡಿಫ್ರೆನ್ಸ್ ಇದೆ. ಥಿಕ್ನೆಸ್ ಆಲ್ಮೋಸ್ಟ್ ಸೇಮ್ ಅಂತ ಹೇಳ್ಬೋದು ಸೈಡಿಂದ, ಬಟ್ ಸೈಜ್ ವೈಸ್ ತುಂಬ ಡಿಫ್ರೆನ್ಸ್ ಉಂಟು. ಡಬಲ್ ಆಫ್ ಗೋಪ್ರೋ ಅಂತ ಹೇಳ್ಬೋದು ನಂದು ಪ್ರೀವಿಯಸ್ ಗೋಪ್ರೋ Hero 7ಗಿಂತ. ಆದರೆ ಇದರಲ್ಲಿ ಸಪೋರ್ಟ್ ಆಗೋದು 4K ವಿಡಿಯೋ ರೆಕಾರ್ಡಿಂಗ್ಸ್ ಮಾತ್ರ. ಬಟ್ ಇನ್ಸ್ಟಾದ್ರಲ್ಲಿ ನನಗೆ ಸಪೋರ್ಟ್ ಆಗ್ತದೆ 5.7K ತನಕ ವಿಡಿಯೋ ರೆಕಾರ್ಡ್ ಆಗ್ತದೆ, ಅಂದರೆ 360 ಆ್ಯಂಗಲ್. ಪ್ಲಸ್ ಕೆಲವರು ಯೋಚಿಸ್ತಾರೆ ಏನಂದರೆ Insta360ಯಲ್ಲಿ ಕೇವಲ 360 ವೀಡಿಯೋಸ್ ಮಾತ್ರ ಮಾಡಲಿಕ್ಕೆ ಆಗೋದಂತ. ಬಟ್ ಇದರಲ್ಲಿ ಏನಂದರೆ ನಿಮಗೆ ಒಂದು ವೇಳೆ 360 ವೀಡಿಯೋ ಬೇಡ, ಖಾಲಿ ಫ್ರಂಟ್ ಆರ್ ಬ್ಯಾಕ್ ರೆಕಾರ್ಡ್ ಮಾತ್ರ ಆಗಬೇಕು, ಯಾವುದಾದ್ರೂ ಒಂದು ಆ್ಯಂಗಲ್. ಸೊ ಇದರಲ್ಲಿ ಸಿಂಗಲ್ ಮೋಡ್ ಲೆನ್ಸ್ ಅಂತ ಕೂಡ ಬರ್ತದೆ, ಯಾವುದಾದ್ರೂ ಒಂದು ಲೆನ್ಸಲ್ಲಿ ಮಾತ್ರ ನಿಮಗೆ ವೀಡಿಯೋಸ್ ರೆಕಾರ್ಡ್ ಮಾಡ್ಬೋದು. ಸೊ ಅದು ಆಪ್ಷನ್ಸ್ ಕೂಡ ಈ Insta360ಯಲ್ಲಿದೆ. ಸೊ ಹಾಗಾಗಿ ನೋಡೋದಾದರೆ ತುಂಬ ಒಳ್ಳೆ ಪ್ರಾಡಕ್ಟು, ಎಲ್ಲ ವರ್ಕ್ ಮಾಡ್ತದೆ. Insta360ಯಲ್ಲಿ ಏನಂದರೆ ಗೋಪ್ರೋ ಥರನೂ ವೀಡಿಯೋಸ್ ಮಾಡ್ಬೋದು, ಪ್ಲಸ್ ಹೆಸರು ಇರೋ ಥರನೇ Insta360. ಸೊ 360 ಆ್ಯಂಗಲಲ್ಲಿ ಕೂಡ ವೀಡಿಯೋಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ನಾನು ತುಂಬ ರಿಸರ್ಚ್ ಮಾಡಿ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿ ಯಾವುದು ಬೆಸ್ಟ್ ಅಂತ ಟ್ರೈ ಮಾಡಿದೆ. ಸೊ ಆವಾಗ ನನಗೆ Insta360 ಅಂತಲೇ ಆಯಿತು. ಯಾಕೆಂದರೆ ಟ್ರಾವೆಲಿಂಗ್ ವೀಡಿಯೋಸಿಗೆಲ್ಲ Insta360 ಒಳ್ಳೆ ಗ್ಯಾಜೆಟ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಪ್ಲಸ್ ಇನ್ನೂ ಆಕ್ಸೆಸರೀಸ್ ಸಿಗ್ತದೆ ಇದಕ್ಕೆ, ಬಟ್ ಅಷ್ಟು ಅದೊಂದು ರಿಕ್ವೈರ್ಮೆಂಟ್ ಇಲ್ಲ ಅಂತ ಯೋಚಿಸ್ತೇನೆ. ಅದಕ್ಕೋಸ್ಕರ ಮೇಯ್ನಾಗಿ ನಮಗೆ ಬೇಕಿರೋದು ಮೋಟರ್ ಸೈಕಲಿಗೆ ಅಟ್ಯಾಚ್ಮೆಂಟ್ಸು ಅದು ಇದೆ. ಅದರ ನಂತರ ಸೆಲ್ಫಿ ಸ್ಟಿಕ್ ಮೀನ್ಸ್ ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ ಅಷ್ಟೇ. ಅದರ ನಂತರ ಸೇಫ್ಟಿಗೋಸ್ಕರ. ಮತ್ತು ಏನಂದರೆ ಇದಕ್ಕೋಸ್ಕರ ಮೇಯ್ನಾಗಿ ಬೇಕಿರೋದು ಮೆಮೊರಿ ಕಾರ್ಡ್. ಇನ್ಬಿಲ್ಟ್ ಸ್ಟೋರೇಜ್ ಅಂತ ಬರೋದಿಲ್ಲ, ನಾರ್ಮಲ್ ಆಗಿ ಮೆಮೊರಿ ಕಾರ್ಡ್. ಸೊ ಸ್ಯಾಮ್ಸಂಗ್ ಇದ್ದು 256 GB ಮೆಮೊರಿ ಕಾರ್ಡ್ ಕೂಡ ಇದಕ್ಕೇನೆ ತಗೊಂಡೆ. ಯಾಕಂದರೆ 5.7K ವೀಡಿಯೋ ರೆಕಾರ್ಡಿಂಗ್ ಮಾಡುವಾಗ ಏನಾಗ್ತದೆ ಅಂದರೆ ಬೇಗ ಸ್ಟೋರೇಜ್ ಫುಲ್ ಆಗ್ತದೆ. ಸೊ 128 GB ಎಲ್ಲ ಎಲ್ಲಿಗೂ ಸಾಕಾಗೋದಿಲ್ಲ. ಆಲ್ಮೋಸ್ಟ್ ನನಗೆ 256 GB 2 ಡೇಸ್ ವೀಡಿಯೋ ರೆಕಾರ್ಡ್ ಮಾಡುವಾಗ ಆಲ್ಮೋಸ್ಟ್ ಫುಲ್ ಆಗಿದೆ. ಸೊ ಅದಕ್ಕೋಸ್ಕರ 256 GB ನಾನು ರೆಕಮೆಂಡ್ ಮಾಡ್ತೇನೆ ನಿಮಗೆ Insta360ಗೆಲ್ಲ ಯೂಸ್ ಮಾಡೋದಾದರೆ. ಪ್ಲಸ್ 100 Mbps ಅಬವ್ ಇದ್ದದೇ ತಗೊಂಡ್ರೆ ತುಂಬ ಫಾಸ್ಟು ನಿಮಗೆ ಫುಟೇಜಸ್ ರೆಕಾರ್ಡ್ ಆಗ್ತದೆ, ಟ್ರಾನ್ಸ್ಫರ್ ಕೂಡ ಆಗ್ತದೆ. ಮತ್ತು ಗೋಪ್ರೋಗೆ ಕಂಪೇರ್ ಮಾಡಿದರೆ ಇದು ವೆಯ್ಟ್ ಮಾತ್ರ ತುಂಬ ಜಾಸ್ತಿ ಇದೆ, ಯಾಕಂದರೆ ಡಬಲ್ ಆಫ್ ಗೋಪ್ರೋ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ವೆಯ್ಟ್ ಕೂಡ ಜಾಸ್ತಿ ಫೀಲ್ ಆಗ್ತದೆ. ಮತ್ತೆ ಹೇಳೋದಂದರೆ ಆಲ್ಮೋಸ್ಟ್ ಸಿಮಿಲರ್. ಇದು ಕೂಡ ವಾಟರ್ ರೆಸಿಸ್ಟೆಂಟ್, ಬಟ್ ಪ್ರೀವಿಯಸ್ಲಿ ನನಗೆ ಗೋಪ್ರೋದು ಎಕ್ಸ್ಪೀರಿಯೆನ್ಸ್ ಆದ ಕಾರಣ ಇದನ್ನು ನಾನು ಯಾವುದೇ ಸ್ವಿಮ್ಮಿಂಗ್ ಪೂಲ್ ಆಗಲಿ ನಮ್ಮ ಬೀಚಲ್ಲಿ ಆಗಲಿ ಹೋಗಿ ನೀರಿಗೆ ಮುಳುಗಿಸ್ಲಿಕ್ಕೆ ಟ್ರೈ ಮಾಡೋದಿಲ್ಲ, ಯಾಕಂದರೆ ನನಗೆ ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟ ಇಲ್ಲ. ಸೊ ನಾರ್ಮಲ್ ವೀಡಿಯೋಸ್ ಮಾಡ್ತೇನೆ, ನೋಡುವ ಯಾವ ರೀತಿ ಬರ್ತದೆ. ಇದರದ್ದು ಸ್ಯಾಂಪಲ್ ವೀಡಿಯೋಸ್ ಕೂಡ ನಿಮ್ಗೆ ಆಲ್ರೆಡಿ ನನ್ನ ವೀಡಿಯೋಸಲ್ಲಿ ನೋಡಿರ್ಬೋದು. ಸೊ ನೋಡ್ಬೋದು, ಇವಾಗ ನಾನು Insta360ಯಲ್ಲೇ ವೀಡಿಯೋ ಮಾಡ್ತಿದ್ದೇನೆ. ಸೊ ಯಾವ ರೀತಿ ಬರ್ತಾಯಿದೆ ಅಂತ ಜಾಸ್ತಿ ಏನು ಇದನ್ನು ನಾನು ಎಕ್ಸ್ಟೆಂಡ್ ಮಾಡಲಿಲ್ಲ.
ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದೇನೆ. ಸೊ ಫುಲ್ ಎಕ್ಸ್ಟೆಂಡ್ ಮಾಡಿ ನೋಡುವ ಯಾವ ರೀತಿ ಬರ್ತದೆ ಅಂತ. ಸೊ ಇವಾಗ ನೋಡ್ಬೋದು ಫುಲ್ ಎಕ್ಸ್ಟೆಂಡ್ ಮಾಡಿದ್ದೇನೆ. ನಮ್ಮ ಮನೆ ಸ್ಲ್ಯಾಪ್ ಮೇಲೆ ಬಂದಿದ್ದೇನೆ, ನೋಡ್ಬೋದು ಇವಾಗ ಹೇಗೆ ಬರ್ತಾಯಿದೆ ಅಂತ. ತುಂಬ ಬಿಸಿಲು ಕೂಡ ಇದೆ. ಸೊ 360 ವಿಡಿಯೋದಲ್ಲಿ ಯಾವ ರೀತಿ ಬರ್ತದೆ ಅಂತ ಸ್ವಲ್ಪ ಸ್ಯಾಂಪಲ್ಸ್ ಇದೆ ಅಷ್ಟೇ, ನಿಮಗೆ ತೋರಿಸೋದಕ್ಕೋಸ್ಕರ. ನೋಡ್ಬೋದು ಅದೇ ರೀತಿ ಇದರಲ್ಲೊಂದು ಸ್ಪೆಷಲ್ ಮೋಡ್ ಇದೆ, ಏನಂದರೆ ಮೀ ಮೋಡ್ ಅಂತ. ಸೊ ಅದು ಯಾವುದಂತ ಇವಾಗ ತೋರಿಸ್ತೇನೆ. ಸೊ ಇವಾಗ ನೋಡ್ಬೋದು ಇದು ಮೀ ಮೋಡ್ ಅಂತ ಇದೆ. ಸೊ ಸೆಲ್ಫಿ ಸ್ಟಿಕ್ಕನ್ನು ಜಸ್ಟ್ ಎಕ್ಸ್ಟೆಂಡ್ ಮಾಡಿ ಸೊ ವಿಡಿಯೋ ಮಾಡ್ತಾ ಇದ್ದೇನೆ, ನೋಡ್ಬೋದು ಯಾವ ರೀತಿ ಬರ್ತಾಯಿದೆ ಅಂತ. ಜಸ್ಟ್ ನಾನು ವಾಕ್ ಮಾಡೋದು ಫುಲ್ ಕಾಣ್ತಾ ಇರ್ಬೋದು, ಆದರೆ ಸೆಲ್ಫಿ ಸ್ಟಿಕ್ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ವಾಯ್ಸ್ ಯಾವ ರೀತಿ ಬರ್ತಾಯಿದೆ ಗೊತ್ತಿಲ್ಲ. ಇದರಲ್ಲಿ 4 ಮೈಕ್ರೋಫೋನ್ಸ್ ಇದೆ, ಫ್ರಂಟ್ ಬ್ಯಾಕ್ ಅಂತೆಲ್ಲ. ಸೊ ನೋಡುವ ಯಾವ ರೀತಿ ಬರ್ತಾಯಿದೆ ಅಂತ. ಇದನ್ನೆಲ್ಲ ನಿಮಗೆ ಸ್ಯಾಂಪಲ್ ವೀಡಿಯೋಸ್, ಇದರದ್ದು ಮೇಯ್ನ್ ಯೂಸೇಜಸ್ ಎಲ್ಲ ನಾನು ಇನ್ನು ಮುಂದೆ ಬರುವ ವೀಡಿಯೋಸಲ್ಲಿ ತೋರಿಸಲಿಕ್ಕಿದ್ದೇನೆ. ಸೊ ಇದು ಮೋಡ್ ನೋಡ್ಬೋದು, ಇದು ಗೋಪ್ರೋ ಮೋಡ್ ಥರ. ನಿಮ್ಗೇನಂದರೆ ಸಿಂಗಲ್ ಲೆನ್ಸ್ ಮಾತ್ರ, ಬ್ಯಾಕ್ ಸೈಡ್ ಯಾವುದೋ ಲೆನ್ಸಲ್ಲಿ ನಿಮಗೆ ವೀಡಿಯೋಸ್ ಬರ್ತಾ ಇಲ್ಲ. ಸೊ ನೋಡ್ಬೋದು ಇದು ಸಿಂಗಲ್ ವ್ಯೂ, ಸಿಂಗಲ್ ಲೆನ್ಸಲ್ಲಿ ಎಷ್ಟು ವೈಡಲ್ಲಿದೆ. ಸೊ ಇದರಲ್ಲಿ ಇನ್ನೂ ಕೂಡ ಆಪ್ಷನ್ಸ್ ಇದೆ ನಿಮಗೆ. ಏನಂದರೆ ತುಂಬ ವೈಡ್ ಬೇಕಾದರೆ ಇನ್ನೂ ವೈಡ್ ಮಾಡ್ಬೋದು, ಫಿಶ್ ಐ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಆ ರೀತಿಯೂ ತೆಗಿಬೋದು. ಇದು ನಾನು ಲೀನಿಯರ್ ಮೋಡಲ್ಲಿ ಇಟ್ಟಿದ್ದೇನೆ, ಯಾಕಂದರೆ ಸ್ವಲ್ಪ ಒಳ್ಳೆ ಕ್ಲಾರಿಟಿ ಬರ್ತಾ ಇದೆ. ಪ್ಲಸ್ ಏನಂದರೆ ಸೈಡ್ ನಿಮಗೆ ಫಿಶ್ ಐ ಎಫೆಕ್ಟ್ಸ್ ಅಂತ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ. ಸೊ ಫೈನಲಿ ಹೇಗೂ ಒಂದು ಡ್ರೀಮ್ ಕಂಪ್ಲೀಟ್ ಆಗಿದೆ. ಸೊ ಥ್ಯಾಂಕ್ಸ್ ಹೇಳ್ತಾ ನಿಮಗೂ ಕೂಡ, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ನೋಡ್ತಾ ಇರಲಿಲ್ಲ ಅಂದರೆ ಇದು ಪರ್ಚೇಸ್ ಮಾಡಲಿಕ್ಕೆ ಕೂಡ ಸಾಧ್ಯವೂ ಆಗ್ತಿರಲಿಲ್ಲ. ಸೊ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ವೀಡಿಯೋಸ್ ನೋಡ್ತಾ ಇರಿ, ಅದೇ ರೀತಿ ಬೇರೆಯವ್ರಿಗೆ ಶೇರ್ ಮಾಡ್ತಾಯಿರಿ. ಅದೇ ರೀತಿ ನಿಮ್ದು ಏನಾದರೂ ಕ್ವಶನ್ಸ್ ಇದ್ದರೆ, ಸಜೆಷನ್ಸ್ ಇದ್ದರೆ ಕಮೆಂಟ್ ಕೂಡ ಮಾಡ್ಬೋದು. ಸೊ ಫೈನಲಿ ನೋಡ್ಬೋದು ನಂದು ಕೂಡ ಡ್ರೀಮ್ ಕಂಪ್ಲೀಟ್ ಆಗಿದೆ, ನಿಮ್ಮದು ಕೂಡ ಡ್ರೀಮ್ ಇದೇ ರೀತಿ ಕಂಪ್ಲೀಟ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಲಿಕ್ಕೆ ಇದ್ದೇನೆ. ಸೊ ಕೀಪ್ ಶೇರ್ ದಿಸ್ ವಿಡಿಯೋ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ.